ಮೇಲ್ಮನೆ ಚುನಾವಣೆಯಲ್ಲಿ ಅಡ್ಡ ಮತದಾನ, ಜೆಡಿಎಸ್ ಬಿಜೆಪಿ ವಿಲವಿಲ, ಶಾಸಕ ನಿಷ್ಠೆಯ ಪರೀಕ್ಷೆಗಾಗಿ ಅಭ್ಯರ್ಥಿ ಕಣಕ್ಕೆಯಿಂದ ಎಚ್ಡಿಕೆ, ಮೈತ್ರಿ ನಾಯಕರ ಕೆಸರೆರಚಾಟ. ಇದು ಕುದುರೆ ವ್ಯಾಪಾರ ಅಲ್ಲ, ತಂತ್ರಗಾರಿಕೆ. ವಿಪಕ್ಷಗಳಿಗೆ ಕಾಂಗ್ರೆಸ್ ನಾಯಕರ ತಿರುಗೇಟು. ಮೇಕೆದಾಟು ಅಣೆಕಟ್ಟುಗೆ ತಮಿಳುನಾಡು ಮತ್ತೆ ಖ್ಯಾತೆ, ವಿಧಾನಸಭೆಯಲ್ಲಿ ನಿರ್ಣಯ ಅಂಗೀಕಾರ. ಟೆಲಿಗ್ರಾಮ್ ಆಪ್ ನಿಷೇಧ ತೆರವಿಗೆ ಕೋರ್ಟ್ ನಕಾರ. ಇದೆಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಮೇಲ್ಮನೆ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಹೀನಾಯ ಸೋಲು ಜೊತೆಗೆ ಅಡ್ಡ ಮತದಾನದ ಮುಖಭಂಗ ದಳಪತಿಗಳನ್ನ ಕೆರಳಿಸಿದೆ. ಪಕ್ಷ ಬಿಟ್ಟು ಹೋಗುವವರು ಹೋಗಲಿ ಎಂದು ಖಡಕ್ ಸಂದೇಶವನ್ನೇ ರವಾನಿಸಿದ್ದಾರೆ. ಅಲ್ಲದೆ ನಮ್ಮ ಶಾಸಕರ ನಿಷ್ಠೆಯ ಪರೀಕ್ಷೆಗಾಗಿಯೇ ನಮ್ಮ ಅಭ್ಯರ್ಥಿ ಹಾಕಿದೆ ಅಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿರುವ ಹಿತಶತ್ರುಗಳು ಯಾರು ಎಂಬುದನ್ನು ನಾನು ಪತ್ತೆ ಮಾಡಬೇಕಿತ್ತು. ನನಗೆ ಈಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಯಾರನ್ನೂ ಅತಿಯಾಗಿ ನಂಬಬಾರದು ಎಂಬ ಪಾಠವನ್ನ ಈ ಫಲಿತಾಂಶ ನನಗೆ ಕಲಿಸಿದೆ. ನಮ್ಮಲ್ಲಿ 4 ಅಡ್ಡ ಮತದಾನ ಮಾಡಿದ್ದಾರೆ. ಅಡ್ಡ ಮತದಾನ ನನಗೆ ಆಘಾತ ತಂದಿಲ್ಲ. ಇದರ ನಿರೀಕ್ಷೆ ನನಗೆ ಇತ್ತು. ಯಾವ್ಯಾವ ಕಾರಣಕ್ಕೆ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬುದು ನನಗೆ ಗೊತ್ತಿದೆ. ಪಕ್ಷ ಬಿಡುವ ಚರ್ಚೆಯ ಹಂತದವರೆಗೂ ಅವರೆಲ್ಲ ಚರ್ಚೆ ಮಾಡಿಯೇ ಅಡ್ಡ ಮತದಾನ ಮಾಡಿದ್ದಾರೆ. ಹೋಗುವವರೆಲ್ಲ ಹೋಗಲಿ, ನನಗೆ ಪಕ್ಷ ಕಟ್ಟುವುದು ಗೊತ್ತಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ನನ್ನ ಹತ್ರ ಸಂಪೂರ್ಣ ಮಾಹಿತಿ ಇದೆ. ಸಂಪೂರ್ಣವಾದ ಮಾಹಿತಿ ಇಟ್ಕೊಂಡಿದ್ದೇನೆ. ಅದರಿಂದ ನಾನೇನು ವಿಚಲಿತನಾಗಿಲ್ಲ. ಯಾರ್ಯಾರು ಕ್ರಾಸ್ ಔಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಮೊದಲೇ ನಾನು ನಿರೀಕ್ಷೆನೂ ಇಟ್ಕೊಂಡಿದ್ದೆ. ಅದು ಯಾರ್ಯಾರಿಂದ ಹೋಗುತ್ತೆ ಅಂತ ಇದೆ. ಅದರಿಂದ ಇದೇನು ಈ ಚುನಾವಣೆಯ ಫಲಿತಾಂಶ ಕ್ರಾಸ್ ಔಟಿಂಗು ನನಗೇನು ಯಾವುದೇ ರೀತಿ ಆಘಾತ ಅಚ್ಚರಿ ಯಾವುದೂ ಉಂಟು ಮಾಡಿಲ್ಲ. ಮೊದಲೇ ನನಗೆ ಇದರ ಅರಿವು ಇಟ್ಕೊಂಡಿದ್ದೆ. ನನಗೆ ಗೊತ್ತಿತ್ತು ನಾನು ಸಾಂಕೇತಿಕವಾಗಿ ನನ್ನ ಪಕ್ಷದ ಶಾಸಕರು ಈಗಲೂ ಯಾವ ರೀತಿ ನಡ್ಕೋಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆ ಆಗಲಿ ಅಂತಲೇ ಇವತ್ತು ಅಭ್ಯರ್ಥಿ ಹಾಕಿದ್ದೆ. ಮೇಲ್ಮನೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಮಾಡಿದವರಿಗೆ ಕ್ಷಮೆ ಇಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಗುಡುಗಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ವಿಜೇಂದ್ರ, ಅಡ್ಡ ಮತದಾನದಿಂದ ನಮಗೆ ಬೇಸರ ಆಗಿದೆ, ನೋವಾಗಿದೆ. ಈ ಘಟನೆ ಆಗಬಾರ್ದಿತ್ತು, ದುರಾದೃಷ್ಟವಶಾತ್ ಆಗಿದೆ. ಇದನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಯಾರು ಮೀರ್ ಸಾದಿಕ್ಗಳಿದ್ದಾರೋ ಅವರ ಬಗ್ಗೆ ಹೈಕಮಾಂಡ್ಗೆ ಹೇಳ್ತೇನೆ ಎಂದಿದ್ದಾರೆ. ಜೊತೆಗೆ 8 ದಿನಗಳ ಹಿಂದೆ ಎಚ್ಡಿಕೆ ನನಗೆ ಕರೆ ಮಾಡಿದ್ರು. 3ನೇ ಅಭ್ಯರ್ಥಿ ಹಾಕೋದರ ಬಗ್ಗೆ ಮಾತನಾಡಿದ್ರು. ನೀವಾದ್ರೂ 3ನೇ ಅಭ್ಯರ್ಥಿ ಹಾಕಿ, ನಾವಾದ್ರೂ ಹಾಕ್ತೀವಿ, ಫೈಟ್ ಮಾಡೋಣ ಅಂದ್ರು. ನೀವೇ ಅಭ್ಯರ್ಥಿ ಹಾಕಿ ಅಂದೆ. ಎರಡೂ ಪಕ್ಷಗಳು ಒಟ್ಟಾಗಿ ಇದ್ವಿ. ನಿನ್ನೆ ಜೆಡಿಎಸ್ನಿಂದ 6-7, ಬಿಜೆಪಿಯಿಂದ 4-5 ಅಡ್ಡ ಮತದಾನ ಆಗಿದೆ. ಯಾರ್ಯಾರು ಆಟ ಆಡಿರಬಹುದು ಅನ್ನೋ ಮಾಹಿತಿ ನಮ್ಮ ಬಳಿ ಇದೆ. ಹೈಕಮಾಂಡ್ ನಾಯಕರ ಜೊತೆ ಪ್ರಸ್ತಾಪ ವಿಚಾರ, ಅಡ್ಡ ಮತದಾನದ ಬಗ್ಗೆ ಚರ್ಚೆ ಮಾಡ್ತೇವೆ ಅಂದ್ರು. ಇದೇ ವೇಳೆ ಸಿಎಂ ಡಿಕೆಶಿ ವಿರುದ್ಧ ಕಿಡಿಕಾರಿದ ವಿಜೇಂದ್ರ, ಬಹಳ ಜನ ಚಾಣಕ್ಯರನ್ನ ರಾಜ್ಯದ ಜನ ನೋಡಿದ್ದಾರೆ, ನಾವು ಕೂಡ ನೋಡಿದ್ದೇವೆ. ನಮಗೂ ಕೂಡ ಇದನ್ನ ಎದುರಿಸುವ ಶಕ್ತಿ ಇದೆ ಎಂದಿದ್ದಾರೆ. ನಮ್ಮ ಕೇಂದ್ರದ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ನನಗೆ ದೂರವಾಣಿ ಕರೆಯನ್ನು ಮಾಡಿದರು. ವಿಜೇಂದ್ರ ಅವರೇ, ನಿಮ್ಮ ರಾಷ್ಟ್ರೀಯ ನಾಯಕರ ಜೊತೆಲಿ ಮಾತನಾಡಿ 3ನೇ ಅಭ್ಯರ್ಥಿಯನ್ನು ನೀವಾದರೂ ಹಾಕಿ, ನಾವಾದರೂ ಹಾಕ್ತೇವೆ, ಒಂದು ಫೈಟ್ ಮಾಡೋಣ, ಒಂದು ಸೀರಿಯಸ್ ಆಗಿ, ಯಾವುದೇ ಕಾರಣಕ್ಕೂ ಸುಲಭಕ್ಕೆ ಬಿಟ್ಕೊಡೋದು ಬೇಡ ಅನ್ನೋ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾನ್ಯ ಕುಮಾರಸ್ವಾಮಿ ಅವರು ನನಗೆ ಮಾತನಾಡಿದರು. ನಾನು ಕೂಡ ಇಲ್ಲ, ತಾವೇ ಅಭ್ಯರ್ಥಿನ ಹಾಕಿ ನಾವು ಒಟ್ಟಾಗಿ ಸೆಣಸಾಟವನ್ನು ಮಾಡೋಣ, ನಮ್ಮ ರಾಷ್ಟ್ರೀಯ ನಾಯಕರ ಅಭಿಪ್ರಾಯದ ಮೇರೆಗೆ ನಾನು ಅವರಿಗೆ ತಿಳಿಸಿದ್ದೆ. ಮೇಲ್ಮನೆ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವಿನ ವಾಕ್ಸಮರಕ್ಕೆ ಎಡೆ ಮಾಡಿಕೊಟ್ಟಿದೆ. ಕುದುರೆ ವ್ಯಾಪಾರ ಎಂಬ ಪ್ರತಿಪಕ್ಷಗಳ ಆರೋಪಕ್ಕೆ ಕೈ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ನಾವು ಯಾರೂ ಕೂಡ ಬೇರೆ ಪಕ್ಷದವರನ್ನ ಸೆಳೆದಿಲ್ಲ, ನಾವು ಅಸಂವಿಧಾನಿಕವಾಗಿ ಗೆದ್ದಿಲ್ಲ, ಇದು ಸೀಕ್ರೆಟ್ ಎಲೆಕ್ಷನ್, ನಾವೇನು ಅವರ ಶಾಸಕರಿಗೆ ಕೈಕಾಲು ಬಿದ್ದಿಲ್ವಲ್ಲ ಅಂತ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಮತ್ತೊಂದು ಕಡೆ ಇದು ಕುದುರೆ ವ್ಯಾಪಾರ ಅಲ್ಲ, ಸ್ಟ್ರಾಟಜಿ. ದೆಹಲಿ ಮಾಡೆಲ್ ಕರ್ನಾಟಕದಲ್ಲಿ ಅನುಷ್ಠಾನ ಆಗಿದೆ ಅಂತ ಸತೀಶ್ ಜಾರಕಿಹೊಳಿ ಟಾಂಗ್ ಕಟ್ಟಿದ್ದಾರೆ. ಇನ್ನು ಪಕ್ಷದ ಹಿತಶತ್ರುಗಳ ಬಗ್ಗೆ ತಿಳಿಯೋಕೆ ಅಭ್ಯರ್ಥಿ ಹಾಕಿದ್ದೆ ಅಂತ ಎಚ್ಡಿಕೆ ಹೇಳಿಕೆಗೆ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ ಮಾಜಿ ಸಂಸದ ಡಿಕೆ ಸುರೇಶ್, ಕುಮಾರಸ್ವಾಮಿ ನಾಲಗೆ ಬಾಯಿ ಎರಡೂ ಕೂಡ ಶುದ್ಧ ಇಲ್ಲ. ರಾತ್ರಿ ಮಾತಾಡಿದ್ದು ಬೆಳಗ್ಗೆ ಮಾತಾಡಲ್ಲ. ಮೈಸೂರಲ್ಲೊಂದು ಮಾತಾಡ್ತಾರೆ, ಬೆಂಗಳೂರಿಗೆ ಬಂದು ಇನ್ನೊಂದು ಮಾತಾಡ್ತಾರೆ. ಅವರ ಬಗ್ಗೆ ಮಾತಾಡಿದ್ರೆ ನಮಗೆ ಸಭ್ಯತೆ ಇರಲ್ಲ ಅಂತ ವಾಗ್ದಾಳಿ ನಡೆಸಿದ್ರು. ನಾವು ಯಾವುದೇ ರೀತಿಯಾದಂಥ ಅನ್ಕಾನ್ಸ್ಟಿಟ್ಯೂಷನಲ್ ಮೀನ್ಸ್ ಮುಖಾಂತರ ನಾವು ಚುನಾವಣೆ ಗೆದ್ದಿಲ್ಲ, ನಾವು ಗೆಲ್ಲಕ್ಕೂ ಹೋಗೋದಿಲ್ಲ. ಈಗ ಅವರೇ ಸ್ವಪ್ರೇರಣೆಯಿಂದ ಬಂದಾಗ ಅವ್ರು ಹಾಕಿರ್ತಾರೆ, ಇದು ಸೀಕ್ರೆಟ್ ಬ್ಯಾಲೆಟ್. ನೀವು ಎಲ್ಲನೂ ಕೂಡ ನೀವೇ ನೋಡಿದ್ದೀರಾ, ಲೈವ್ ನೋಡಿದ್ದೀರಾ. ಯಾರಾದರೂ ನಾವು ಏನಾದರೂ ಹೋಗಿ ಇಲ್ಲಿ ಕೈಕಾಲು ಬಿದ್ವಾ ಏನೋ. ಸ್ಟ್ರಾಟಜಿ ಡೆಲ್ಲಿ ಮಾಡೋಲನ್ನು ಕರ್ನಾಟಕ ಮಾಡೋದಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ ಸಿಎಂ ಅವರು. ಇದು ಕೇವಲ ಡೆಲ್ಲಿಯಲ್ಲಿ ನಡೀತಾ ಇತ್ತು ಈ ಮಾಡೋಲು, ಇದು ಕರ್ನಾಟಕದಲ್ಲಿ ನಡೆದಿದೆ ಅಷ್ಟೇ. ಕುಮಾರಸ್ವಾಮಿ ನಾಲ್ಗೆ ಬಾಯಿ ಎರಡೂ ಶುದ್ಧ ಇಲ್ಲ. ಅವ್ರ ಬಗ್ಗೆ ಜಾಸ್ತಿ ಮಾತಾಡೋದು ಅವಶ್ಯಕತೆ ಇಲ್ಲ. ಅವ್ರು ರಾತ್ರಿ ಮಾತಾಡಿದ್ದನ್ನ ಬೆಳಿಗ್ಗೆ ಮಾತಾಡೋದಿಲ್ಲ, ಬೆಳಿಗ್ಗೆ ಮಾತಾಡೋದನ್ನ ರಾತ್ರಿ ಮಾತಾಡೋದು. ಹಿಂಗೆ ಮೈಸೂರಲ್ಲಿ ಒಂದು ಮಾತಾಡ್ತಾರೆ, ಬೆಂಗಳೂರಲ್ಲಿ ಒಂದು ಮಾತಾಡ್ತಾರೆ.
ಪರಿಷತ್ ಚುನಾವಣೆಯಲ್ಲಿ ಆತ್ಮಸಾಕ್ಷಿಯ ಮತ ಎಂದಿದ್ದ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಗರಂ ಆಗಿದ್ದಾರೆ. ಜಿಟಿ ದೇವೇಗೌಡರು ಮುಗಿದು ಹೋದ ಕಥೆ ಅಂತ ಕೆಂಡಕಾರಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಜಿಟಿಡಿ ಹೆಸರನ್ನ ನನ್ನ ಮುಂದೆ ಪ್ರಸ್ತಾಪಿಸಬೇಡಿ. ಅವರು ಒಂದು ಕಾಲಲ್ಲ, ಎರಡೂ ಕಾಲನ್ನು ಹೊರಗೆ ಇಟ್ಟಿದ್ದಾರೆ. ಅವರ ಬಗ್ಗೆ ನಾನು ಈ ಹಿಂದೆ ಏನು ಹೇಳಿದ್ದೇನೋ ಅದೇ ಅಂತಿಮ. ಜಿಟಿಡಿ ವಿಚಾರದಲ್ಲಿ ನನ್ನ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಇದೆ. ದೊಡ್ಡಗೌಡರು ಹೇಳಿದ್ರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನನ್ನ ಸ್ಟ್ಯಾಂಡ್ ಬದಲಾಯಿಸಿಕೊಳ್ಳುವುದಿಲ್ಲ. ಈ ಬಾರಿಯ ಟಿಕೆಟ್ ಅಂತಿಮ ನಿರ್ಣಯ ಮಾಡುವುದು ನಾನೇ. ಇದರ ಬಗ್ಗೆ ಯಾವ ಗೊಂದಲವೂ ಬೇಡ. ಜಿಟಿ ದೇವೇಗೌಡರು ಯಾವಾಗ ಯಾವ್ಯಾವ ರೀತಿಯ ಆಟ ಆಡಿದ್ದಾರೆ ಎಂಬುದು ನನಗೆ ಗೊತ್ತಿದೆ. ಅವರ ಎಲ್ಲಾ ಪೂರ್ವಾಪರ ಗೊತ್ತಿದ್ದೇ ಈ ಬಾರಿ ಕಠಿಣ ನಿರ್ಧಾರಕ್ಕೆ ಬಂದಿದ್ದೇನೆ ಅಂತ ಎಚ್ಡಿಕೆ ಹೇಳಿದ್ದಾರೆ. ಚುನಾವಣೆ ಗೆಲ್ತೀವಿ ಅಂತಕ್ಕಂಥ ದೃಷ್ಟಿಯಿಂದ ಅಭ್ಯರ್ಥಿ ನಿಲ್ಲಿಸಿದ್ದಲ್ಲ. ನಾನು ಪಕ್ಷದ ವತಿಯಿಂದ ತೀರ್ಮಾನ ಮಾಡೋದಕ್ಕಿಂತ ಮುಂಚೆ ಈ ದಿನಾಂಕ ನಿಗದಿಯಾದ ಮೇಲೆ ಮನೆಯಲ್ಲೇ 2 ಸಭೆಗಳನ್ನು ಮಾಡಿದೆ. ಎಲ್ಲ ಶಾಸಕರನ್ನ ಎಕ್ಸೆಪ್ಟ್ ಒಬ್ಬರು ಈ ಜಿಲ್ಲೆಯವ್ರನ್ನ ಬಿಟ್ಟು, ಕೆಲವರು ಆಗಲೇ ಸುಮಾರು 1-1.5 ವರ್ಷದಿಂದನೇ ಕಾಲು ಹೊರಗಿಟ್ಬಿಟ್ಟವ್ರು. 2 ಕಾಲನ್ನು, 1 ಕಾಲಲ್ಲ 2 ಕಾಲು ಇಟ್ಕೊಂಡವ್ರೆ. ಅವ್ರಿಗೆ ಬೇಕಾದಂಥ ಸಂದರ್ಭದಲ್ಲಿ ಹೇಳಿಕೆಗಳು ಕೊಟ್ಕೊಂಡು ಬಂದಿದ್ದಾರೆ. ಅವರು ಹೇಳಿದ್ದಾರೆ ನನ್ನ ಸಂಪರ್ಕದಲ್ಲೇ ಇರಲಿಲ್ಲ ಅಂತೇಳಿ. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ವಿಚಾರದಲ್ಲಿ ತಮಿಳುನಾಡು ಖ್ಯಾತೆ ಮುಂದುವರೆದಿದೆ. ತಮಿಳುನಾಡು ಸಿಎಂ ವಿಜಯ್ ಅಧಿಕಾರ ಸ್ವೀಕಾರ ದಿನದಿಂದ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾ ಬಂದಿದ್ದು, ಇದೀಗ ತಮಿಳುನಾಡು ವಿಧಾನಸಭೆಯಲ್ಲಿ ಮೇಕೆದಾಟು ಅಣೆಕಟ್ಟು ನಿರ್ಮಾಣಕ್ಕೆ ಅನುಮತಿ ನೀಡಬಾರದೆಂದು ನಿರ್ಣಯ ಮಂಡನೆ ಮಾಡಲಾಗಿದೆ. ಯೋಜನೆಗೆ ತಾಂತ್ರಿಕ ಅಥವಾ ಪರಿಸರ ಅನುಮತಿ ನೀಡಬಾರದೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಿ ತಮಿಳುನಾಡು ಸಿಎಂ ಸಿ ಜೋಸೆಫ್ ವಿಜಯ್ ಅವರಿಂದ ನಿರ್ಣಯ ಮಂಡನೆ ಮಾಡಿದ್ದಾರೆ. ಈ ನಿರ್ಣಯಕ್ಕೆ ಮೈತ್ರಿ ಪಕ್ಷ ಕಾಂಗ್ರೆಸ್ ಬೆಂಬಲ ವ್ಯಕ್ತಪಡಿಸಿದೆ. ನಿನ್ನೆಯಷ್ಟೇ ಸಿಎಂ ಡಿಕೆಶಿ ಈ ಬಗ್ಗೆ ತಮಿಳುನಾಡು ಸಿಎಂ ಜೊತೆ ಚರ್ಚಿಸುವುದಾಗಿ ಹೇಳಿದರು. ಇದರ ಬೆನ್ನಲ್ಲೇ ತಮಿಳುನಾಡು ವಿಧಾನಸಭೆಯಲ್ಲಿ ನಿರ್ಣಯ ಮಂಡನೆ ಮಾಡಲಾಗಿದೆ. ಟೆಲಿಗ್ರಾಮ್ ಆಪ್ ಮೇಲಿನ ನಿಷೇಧ ತೆರವಿಗೆ ದೆಹಲಿ ಹೈಕೋರ್ಟ್ ನಿರಾಕರಿಸಿದೆ. ಕೇಂದ್ರ ಸರ್ಕಾರ ಹೇರಿದ್ದ ನಿಷೇಧ ತೆರವಿಗೆ ಕೋರಿ ಟೆಲಿಗ್ರಾಮ್ ಸಂಸ್ಥೆ ಸಲ್ಲಿಸಿದ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ನೀಟ್ ಪರೀಕ್ಷೆ ಹಿನ್ನೆಲೆಯಲ್ಲಿ ಅಕ್ರಮ ತಡೆಗಟ್ಟಲು ಟೆಲಿಗ್ರಾಮ್ ಮೇಲೆ ಕೇಂದ್ರ ಸರ್ಕಾರ ತಾತ್ಕಾಲಿಕ ನಿಷೇಧ ಹೇರಿತ್ತು. ಕೇಂದ್ರ ಸರ್ಕಾರದ ಈ ಆದೇಶವನ್ನ ಪ್ರಶ್ನಿಸಿ ಟೆಲಿಗ್ರಾಮ್ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಇಂದಿಗೆ ಆದೇಶವನ್ನ ಕಾಯ್ದಿರಿಸಿತ್ತು. ಟೆಲಿಗ್ರಾಮ್ ಮೇಲಿನ ನಿರ್ಬಂಧ ತೆರವುಗೊಳಿಸಲು ಕೋರಿದ ಅರ್ಜಿಯನ್ನ ತಿರಸ್ಕೃತಗೊಳಿಸಿದ ಹೈಕೋರ್ಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯಲು ಸದ್ಯ ಜಾರಿಯಲ್ಲಿದ್ದು, ವಿದ್ಯಾರ್ಥಿಗಳ ಭವಿಷ್ಯ, ಪರೀಕ್ಷೆಯ ಪಾವಿತ್ರತೆ ಮುಖ್ಯ ಎಂದು ಅಭಿಪ್ರಾಯಪಟ್ಟಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ನಿರ್ಧಾರ ಅಸಮಂಜಸವಲ್ಲ ಎಂದಿದೆ. ಇನ್ನು ನೀಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಬೆನ್ನಲ್ಲೇ ಭಾರೀ ಆಕ್ರೋಶ ವ್ಯಕ್ತವಾದ ಬೆನ್ನಲ್ಲೇ ಪರೀಕ್ಷೆಯನ್ನು ರದ್ದುಗೊಳಿಸಿ ಜೂನ್ 21ರಂದು ಮರು ಪರೀಕ್ಷೆಗೆ ಕೇಂದ್ರ ಸರ್ಕಾರ ಆದೇಶ ನೀಡಿತ್ತು. ಬಿಡದಿ ಟೌನ್ಶಿಪ್ ವಿರುದ್ಧದ ಹೋರಾಟವನ್ನ ಜೆಡಿಎಸ್ ತೀವ್ರಗೊಳಿಸಿದೆ. ಯೋಜನೆ ವಿರೋಧಿಸಿ ಜೂನ್ 21ನೇ ತಾರೀಕು ಜೆಡಿಎಸ್ನಿಂದ ಪಾದಯಾತ್ರೆ ಮಾಡೋಕೆ ನಿರ್ಧರಿಸಿದೆ. ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಯೋಜನಾ ವ್ಯಾಪ್ತಿಯ 10 ಗ್ರಾಮಗಳಿಗೆ ಪಾದಯಾತ್ರೆ ಮಾಡುವುದಾಗಿ ಜೆಡಿಎಸ್ ಮುಖಂಡ ಮಾಗಡಿ ಮಾಜಿ ಶಾಸಕ ಎ ಮಂಜುನಾಥ್ ತಿಳಿಸಿದ್ದಾರೆ. ರೈತರಿಗೆ ಆತ್ಮಸ್ಥೈರ್ಯ ತುಂಬೋಕೆ ಯೋಜನೆ ವಿರುದ್ಧ ಕಾನೂನು ಹೋರಾಟದ ಬಗ್ಗೆ ಅರಿವು ಮೂಡಿಸಲಾಗುತ್ತೆ ಅಂದಿದ್ದಾರೆ. 2ನೇ ಹಂತದಲ್ಲಿ ಮತ್ತೊಂದು ದಿನ ಪಾದಯಾತ್ರೆಗೆ ತಯಾರಿ ಮಾಡಲಾಗಿದೆ ಅಂತ ಹೇಳಿದ್ರು. ಇದೇ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಬೇನಾಮಿ ಆಸ್ತಿಗಾಗಿ ಜೆಡಿಎಸ್ ಹೋರಾಟ ಎಂಬ ಬಾಲಕೃಷ್ಣ ಹೇಳಿಕೆಗೆ ಮಾಜಿ ಶಾಸಕ ಎ ಮಂಜುನಾಥ್ ತಿರುಗೇಟು ಕೊಟ್ಟಿದ್ದಾರೆ. ಬಿಡದಿ ವಿಚಾರದಲ್ಲಿ ನನ್ನ ಬಗ್ಗೆ ಏನೇ ಹೇಳಿದ್ರು ರೈತರ ಭೂಮಿ ಲೂಟಿ ಮಾಡೋಕೆ ನಾನು ಬಿಡಲ್ಲ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಗುಡುಗಿದ್ದಾರೆ. ನನ್ನ ಕೌಂಟರ್ ಹೋರಾಟ ರೈತರು ಏನು ಇವತ್ತಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಭೂಮಿ ಕೊಡಲ್ಲ ಅಂತೇಳಿ ಅವ್ರಿಗೆ ಧ್ವನಿಯಾಗಿ ನಿಲ್ಲೋದಷ್ಟೇ ಅಲ್ಲ, ಕಾನೂನು ವ್ಯಾಪ್ತಿಯೊಳಗೆ ಆ ರೈತರಿಗೆ ನ್ಯಾಯ ಕೊಡಿಸ್ತಕ್ಕಂಥದ್ದಕ್ಕೆ ಎಲ್ಲ ರೀತಿಯಲ್ಲೂ ಅವ್ರ ಪರವಾಗಿ ನಿಲ್ತೀವಿ. 21ನೇ ತಾರೀಕು ಭಾನುವಾರ 9 ಗಂಟೆಯಿಂದ ನಮ್ಮ ಪಾದಯಾತ್ರೆ ಶುರು ಆಗ್ತದೆ. ಎಲ್ಲ ರೈತರ ಹೆಣ್ಮಕ್ಳು, ರೈತರ ಮಕ್ಕಳು ಈ ಹೋರಾಟದಲ್ಲಿ ಪಾಲ್ಗೊಳ್ತಾರೆ. ನಮ್ಮ ಪಕ್ಷದ ವರಿಷ್ಠರಾದಂಥ ದೇವೇಗೌಡ ಅಪ್ಪಾಜಿಯವರು, ಕುಮಾರಸ್ವಾಮಿ ಅವರ ಮಾರ್ಗದರ್ಶನದಲ್ಲಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಎಲ್ಲ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರೆಲ್ಲ ನಾವು ಹೆಜ್ಜೆ ಹಾಕ್ತಾ ಇದ್ದೀವಿ. ಇದ್ರ ಉದ್ದೇಶ ನಮ್ಮ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬಲಿಕ್ಕೆ ಮಾಡ್ತಾ ಇದ್ದೀವಿ. ಅಕ್ರಮ ಭೂ ಮಂಜೂರಾತಿ ಪ್ರಕರಣದಲ್ಲಿ ಬೇಲೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ನ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರನ್ನ ಸಿಐಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹಳೇಬೀಡಿನಲ್ಲಿರುವ ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರ ನಿವಾಸದಲ್ಲಿ ಮಾಜಿ ಶಾಸಕ ಲಿಂಗೇಶ್ ಅವರನ್ನ ವಶಕ್ಕೆ ಪಡೆದು ಬೆಂಗಳೂರಿಗೆ ಕರೆತಂದು ವಿಚಾರಣೆ ನಡೆಸಿದ್ದಾರೆ. 2018ರಲ್ಲಿ ಜೆಡಿಎಸ್ ಪಕ್ಷದಿಂದ ಶಾಸಕರಾಗಿದ್ದ ಲಿಂಗೇಶ್ ಬಗರುಕುಂ ಕಮಿಟಿಯ ಅಧ್ಯಕ್ಷರಾಗಿದ್ದರು. ಈ ವೇಳೆ ಅಕ್ರಮ ಭೂ ಮಂಜೂರಾತಿ ಆರೋಪದ ಸಂಬಂಧ ಬೇಲೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಕೋಲಾರದ ಆರ್ಟಿಐ ಕಾರ್ಯಕರ್ತ ರಮೇಶ್ ಕುಮಾರ್ ಎಂಬುವರು ನೀಡಿದ ದೂರಿನ ಆಧಾರದ ಮೇಲೆ ತನಿಖೆ ನಡೆಸ್ತಾ ಇರುವ ಪೊಲೀಸರು ಮಾಜಿ ಶಾಸಕ ಕೆಎಸ್ ಲಿಂಗೇಶ್ ಅವರನ್ನು ವಶಕ್ಕೆ ಪಡೆದು ವಿಚಾರಣೆಗೊಳಪಡಿಸಿದ್ದಾರೆ.
ಶವರ್ಮಾ ಕಬಾಬ್ ಪ್ರಿಯರೇ ಎಚ್ಚರ. ಶವರ್ಮಾದಲ್ಲಿ ಕ್ಯಾನ್ಸರ್ಕಾರಕ ಅಂಶ ಪತ್ತೆಯಾಗಿದ್ದು ಅನ್ಸೇಫ್ ಅಂಥೇಳಿ ರಿಪೋರ್ಟ್ ಬಂದಿದೆ. 39 ಕಡೆ ಶವರ್ಮಾ ಸ್ಯಾಂಪಲ್ ಕಲೆಕ್ಷನ್ ಮಾಡಲಾಗಿತ್ತು. 32 ಸ್ಯಾಂಪಲ್ ಅನ್ನು ಕೂಡ ಲ್ಯಾಬ್ಗೆ ರವಾನೆ ಮಾಡಲಾಗಿತ್ತು. ಇದರಲ್ಲಿ 24 ಕಡೆ ಸೇಫ್, 8 ಕಡೆ ಅನ್ಸೇಫ್ ಅಂಥೇಳಿ ವರದಿ ಬಂದಿದೆ. ಕಲ್ಲರ್ ಬೆರೆಸಿ ಶವರ್ಮಾ ತಯಾರು ಮಾಡ್ತಾ ಇರುವುದು ಬೆಳಕಿಗೆ ಬಂದಿದೆ. ಬೆಂಗಳೂರಿನ 8 ಕಡೆ ಶವರ್ಮಾ ಅನ್ಸೇಫ್ ಅಂಥೇಳಿ ಆರೋಗ್ಯ ಇಲಾಖೆಯೇ ವರದಿ ಮಾಡಿದೆ. ಇನ್ನು ಬೆಂಗಳೂರಿನ 16 ಕಡೆ ಕಬಾಬ್ ಸ್ಯಾಂಪಲ್ ಕಲೆಕ್ಷನ್ ಮಾಡಿದ್ದು ಇದರಲ್ಲಿ 14 ಕಡೆ ಸೇಫ್, 2 ಕಡೆ ಅನ್ಸೇಫ್ ಅಂತ ವರದಿ ಬಂದಿದೆ. ಕಬಾಬ್ಗೆ ಕಲರ್ ಹಾಕಬಾರ್ದು ಅಂತ ಆದೇಶ ಇದ್ರೂ ಕೂಡ ಕಲರ್ ಬೆರಕೆ ಮಾಡ್ತಾ ಇರೋದು ಗೊತ್ತಾಗ್ತಾ ಇದೆ. ಬೆಂಗಳೂರು ವರ್ತೂರಿನಲ್ಲಿ ಜಲಮಂಡಳಿ ಪ್ಲಾಂಟ್ಗೆ ಬಿದ್ದ ಇಬ್ಬರ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ತಮಿಳುನಾಡು ಮೂಲದ ಇಂಜಿನಿಯರ್ ಆಗಿಲೇನ್ ಮೋಹನ್, ಬಿಹಾರದ ಮೂಲದ ಸಿಬ್ಬಂದಿ ಬ್ರಿಜೇಶ್ ಕುಮಾರ್ ನಾಪತ್ತೆಯಾಗಿದ್ದು ಹುಡುಕಾಟ ನಡೆದಿದೆ. ನಿನ್ನೆ ಸಂಜೆ 5 ಗಂಟೆ ಸುಮಾರಿಗೆ ವರ್ತೂರಿನ ತ್ಯಾಜ್ಯ ನೀರನ್ನ ಸಂಸ್ಕರಣೆ ಮಾಡುವ ಘಟಕದಲ್ಲಿ ರಿಪೇರಿಗೆ ಇಳಿದಿದ್ದ ವೇಳೆ 3 ಕಾರ್ಮಿಕರು ಆಯತಪ್ಪಿ ಬಿದ್ದಿದ್ರು. ಕೂಡಲೇ ಕಾರ್ಮಿಕ ಕಾರ್ತಿಕ್ನನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಆದರೆ ಮೋಹನ್, ಬ್ರಿಜೇಶ್ ಕುಮಾರ್ ಮಾತ್ರ ಪತ್ತೆಯಾಗಿಲ್ಲ. ಎನ್ಡಿಆರ್ಎಫ್ ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ಮುಂದುವರೆದಿದೆ. ತ್ಯಾಜ್ಯ ಸಂಸ್ಕರಣಾ ಘಟಕದಿಂದ ನೀರನ್ನು ಸಂಪೂರ್ಣವಾಗಿ ಜಲಮಂಡಳಿ ಸಿಬ್ಬಂದಿ ಈಗಾಗಲೇ ಹೊರಹಾಕಿದ್ದು ಈವರೆಗೂ ಸುಳಿವು ಸಿಕ್ಕಿಲ್ಲ. ಪ್ರಕರಣದ ತನಿಖೆ ಜಲಮಂಡಳಿಯಿಂದ 3 ಅಧಿಕಾರಿಗಳನ್ನು ನೇಮಕ ಮಾಡಿ ಸಮಗ್ರ ತನಿಖೆಗೆ ಜಲಮಂಡಳಿ ಅಧ್ಯಕ್ಷರು ಆದೇಶಿಸಿದ್ದಾರೆ. ನಾಳೆ 12 ಗಂಟೆಗೆ ತನಿಖಾ ವರದಿ ಸಲ್ಲಿಕೆಗೆ ಸೂಚನೆ ಕೊಡಲಾಗಿದೆ.